ಹಾಲಿನ ದರ ಏರಿಕೆಯ ಬೆನ್ನಲ್ಲೇ ಹೋಟೆಲ್ಗಳಲ್ಲಿ ಈಗ ಕಾಫಿ ಟೀ ಕೂಡ ದುಬಾರಿ ಆಗುತ್ತೆ. ಅಷ್ಟೇ ಯಾಕೆ, ಬಾದಾಮಿ ಹಾಲು ಇಲ್ವಾ, ಬರೀ ಕಾಫಿ ಟೀ ಕುಡಿತಾರಾ? ಚೆನ್ನಾಗಿದೆ. ಶೀಘ್ರವೇ ಬೆಣ್ಣೆ ತುಪ್ಪದ ದೋಸೆ ಕೂಡ ದರ ಹೆಚ್ಚಾಗುತ್ತೆ ಅಂತಿದ್ದಾರೆ. ಇದೇ ವೇಳೆ ಡೀಸೆಲ್ ದರ ಹೆಚ್ಚಳದಿಂದ ಲಾರಿ ಮಾಲೀಕರ ಸಂಘ ಸಿಟ್ಟಿಗೆ ಎದ್ದುಬಿಟ್ಟಿದೆ ಅಂತೆ. ಫಿಟ್ನೆಸ್ ಫೀಸು, ಡೀಸೆಲ್ ದರ ಇಳಿಕೆ ಸೇರಿ ಹಲವು ಬೇಡಿಕೆಗಳ ಈಡೇರಿಕೆಗೆ ಏಪ್ರಿಲ್ 14ರವರೆಗೂ ಗಡುವನ್ನು ಕೊಟ್ಟಿದೆ. ಬೇಡಿಕೆ ಈಡೇರದಿದ್ದರೆ ಏಪ್ರಿಲ್ 14ರ ಮಧ್ಯರಾತ್ರಿಯಿಂದ ಮುಷ್ಕರ ನಡೆಸೋದಾಗಿ ಎಚ್ಚರಿಕೆಯನ್ನು ಕೊಟ್ಟಿದೆ. ಮುಷ್ಕರ ಏನಾದರೂ ಶುರು ಆದರೆ ಅಂದಾಜು 9 ಲಕ್ಷ ವಾಹನಗಳು ನಿಂತಲ್ಲಿ ನಿಲ್ಲುತ್ತವೆ. ಈ ಮಧ್ಯೆ ಇನ್ಮುಂದೆ ನಿಮ್ಮ ಬೆಡ್ರೂಮ್ಗೂ ಕೂಡ ಟ್ಯಾಕ್ಸ್ ಹಾಕಬಹುದು ಅಂತ ಕುಮಾರಸ್ವಾಮಿ ಲೇವಡಿ ಮಾಡಿದ್ದಾರೆ. ಬೆಲೆ ಏರಿಕೆ ಖಂಡಿಸಿ ಬೆಳಗಾವಿ, ದಾವಣಗೆರೆ, ಚಿತ್ರದುರ್ಗ ಸೇರಿ ಹಲವು ಕಡೆಗಳೆಲ್ಲ ಬಿಜೆಪಿ ಪ್ರತಿಭಟನೆ ಮಾಡಿದೆ. ಇದಕ್ಕೆ ಸರ್ಕಾರ ಡೋಂಟ್ ಕೇರ್ ಅಂದಿದೆ. ಮನೆ ಪಾರ್ಕಿಂಗ್ ಸ್ಥಳಕ್ಕೆ ಚದರಡಿ ಲೆಕ್ಕದಲ್ಲಿ ತೆರಿಗೆ ಅಂತೆ. ಈ ನಾಡಿನ ಜನ ನೀವು ಅರ್ಥ ಮಾಡ್ಕೊಳ್ಳದೆ ಹೋದರೆ, ಎಚ್ಚರಿಕೆಯಿಂದ ಮುಂದೆ ಹೋರಾಟ ಸರಿಪಡಿಸ್ಕೊಳ್ಳದೆ ಹೋದರೆ ಕೊನೆಗೆ ನಿಮ್ಮ ಬೆಡ್ರೂಮ್ ತಕ್ಕೂ ಬರ್ತಾರೆ ಟ್ಯಾಕ್ಸ್ ಹಾಕಬೇಕು ಅಂತ. ಇವತ್ತು ಬೆಲೆ ಏರಿಕೆ ಏನು, ಅವ್ರು ಯಾಕೆ ಡೀಸೆಲ್ ಪೆಟ್ರೋಲ್ ಜಾಸ್ತಿ ಮಾಡಿದಾಗ, ಗ್ಯಾಸ್ ಮಾಡಿದಾಗ, ಬೇರೆ ಎಲ್ಲ ಪದಾರ್ಥಗಳನ್ನ ಜಾಸ್ತಿ ಮಾಡಿದಾಗ ಯಾಕೆ ಹೋರಾಟ ಮಾಡಲಿಲ್ಲ? ಈಗೇನು ರಾತ್ರಿ ಧರಣಿ ಅಂತೆ. ಭಾಳ ಸಂತೋಷ. ನಮ್ಮ ಪೊಲೀಸವ್ರು ಕೇಳಿದ್ರು ಫಸ್ಟ್ ಕ್ಲಾಸ್ ಚೆನ್ನಾಗೆಲ್ಲ ಮೇಂಟೈನ್ ಮಾಡಿ ಅಂತ. ಕೂತ್ಕೊಳ್ಳಿ, ದಿನ ಕೂತ್ಕೊಳ್ಳಿ, ನಮಗೇನು ಬೇಜಾರೇನಿಲ್ಲ. ಬರ್ಬೋದಪ್ಪ, ಬೆಡ್ರೂಮಿಗೂ ಕೂಡ ಎಷ್ಟು ಸೈಜಲ್ಲಿದೆ ಅದಕ್ಕೆ ತಕ್ಕಂಗೆ ಹಾಕ್ಬೋದು. ಅದಕ್ಕಿಂತಲೂ ಹೆಚ್ಚಾಗಿ ಒಂದು ಹೊಸ ಐಡಿಯಾ ತಗೊಳ್ಳಿ BBMP ಅವರು. ಬೆಂಗಳೂರಿನಲ್ಲಿ ವಾಸ ಮಾಡೋದಾದರೆ ನಿಮ್ಮ ಬಳಿ 1 ಮಗು ಇದ್ದರೆ 1 ಮಗುಗೆ ಇಷ್ಟು ಟ್ಯಾಕ್ಸ್, 2 ಮಗು ಇದ್ದರೆ ಇಷ್ಟು ಟ್ಯಾಕ್ಸ್, 3 ಮಗು ಇದ್ದರೆ ಇಷ್ಟು ಟ್ಯಾಕ್ಸ್, 4 ಮಗು ಇದ್ದರೆ ಇಷ್ಟು ಟ್ಯಾಕ್ಸ್ ಹಾಕಿ. ಇನ್ನೇನಿದೆ, ಯಾವನ್ರಿ ಕಾರಿಗೆ ರೋಡ್ ಟ್ಯಾಕ್ಸು ಕಟ್ಟಬೇಕಂತೆ. ಅದನ್ನು ತೊಗೋಬೇಕಾದ್ರೆ ಅದಕ್ಕೆ ಸಾಲು ಟ್ಯಾಕ್ಸ್ಗಳಿದೆ. ಅದಾದ ನಂತರ ಇಲ್ಲಿ ಟೋಲಲ್ಲೂ ಅಲ್ಲೂ ಕಟ್ಟಬೇಕು. ತದನಂತರ ಮನೇಲಿ ಪಾರ್ಕಿಂಗ್ ಇಟ್ಕೋಬೇಕಂದ್ರೆ ಅದಕ್ಕೂ ಸೈಜ್ ಮೇಲೆ ಚಾರ್ಜ್ ಅಂತೆ. ಏನೇನು ಕಿತ್ಕೋಬೇಕಾಗಿದೆಯೋ ಕಿತ್ಕೊಳ್ಳಿ. ಕೊಟ್ಟಿದ್ದಾರಲ್ರಿ ಫ್ರೀಯಾಗಿ ಎಲ್ಲವನ್ನ. ಕೊಟ್ಟ ಮೇಲೆ ಇನ್ನೇನು ಕೇಳಕ್ಕೆ ಯಾವುದಾದ್ರೂ ಉಳಿದಿದೆಯಾ? ಏನೂ ಇಲ್ಲ, ಅನುಭವಿಸ್ಕೋಬೇಕು. 2,000 ರೂಪಾಯಿ ಹಿಂಗೆ ಇಟ್ಟಿದ್ದಾರೆ, 10,000 ರೂಪಾಯಿ ಹಿಂಗೆ ಕೆಳಗಿನ ಜೇಬಿಂದ ಕಿತ್ಕೊಳ್ತಾರೆ. ಕೊಡ್ತಾ ಇರಿ, ಮುಂದಿನ ಸಲಕ್ಕೆ ಇನ್ನೊಂಚೂರು ಜಾಸ್ತಿನೇ ಕೊಡ್ತಾರೆ. ಜನ ಅರ್ಥ ಮಾಡ್ಕೊಳ್ತಾರೆ ಇಲ್ಲೋ ಗೊತ್ತಿಲ್ಲ. ಟ್ರಂಪ್ ಟಾರಿಫ್ನಿಂದ ಇಡೀ ವಿಶ್ವ ಮಾತ್ರವಲ್ಲ, ಅಮೆರಿಕ ಕೂಡ ಶಾಕ್ ಆಗಿದೆ. ಈಗಾಗಲೇ ಅಧಿಕ ಹಣದುಬ್ಬರದಿಂದ ತತ್ತರಿಸ್ತಾ ಇರುವಂಥ ಅಮೆರಿಕದಲ್ಲಿ ಈಗ ಟ್ರಂಪ್ ನಿರ್ಣಯದಿಂದ ಅನೇಕ ವಸ್ತುಗಳ ಬೆಲೆ ಇನ್ನಷ್ಟು ದುಬಾರಿ ಆಗುತ್ತಂತೆ. ಮಾಡಿದ್ದುಣೋ ಮಹಾರಾಯ. ಇದಕ್ಕೆ ಅಮೆರಿಕದ ಸಾಮಾನ್ಯ ಪ್ರಜೆಗಳು ಹೆದರಿದ್ದಾರೆ. ಬೆಲೆ ಹೆಚ್ಚಳಕ್ಕೆ ಮುನ್ನವೇ ಅಗತ್ಯ ವಸ್ತುಗಳನ್ನು ಖರೀದಿಸೋಕೆ ಅಂಗಡಿಗಳ ಮುಂದೆ ನಿಲ್ತಾ ಇದ್ದಾರೆ. ಅಮೆರಿಕ ಷೇರುಪೇಟೆಗಳಲ್ಲಿ ದೊಡ್ಡ ಮಟ್ಟದ ಕುಸಿತವಾಗಿದೆ. ಆದರೆ ಇದರ ಬಗ್ಗೆ ಟ್ರಂಪ್ ತಲೆ ಕೆಡಿಸಿಕೊಳ್ತಾ ಇಲ್ಲ. ಏನು ಪರವಾಗಿಲ್ಲ ರೀ, ಸ್ವಲ್ಪ ತಡ್ಕೊಳ್ಳಿ, ಅಮೆರಿಕ ಶ್ರೀಮಂತವಾಗಲು ಇದು ಸುಸಮಯ ಅಂತ ತಮ್ಮ ನಡೆಯನ್ನು ಸಮರ್ಥಿಸ್ಕೊಳ್ತಾ ಇದ್ದಾರೆ. ಟ್ರಂಪ್ ವಾಣಿಜ್ಯ ಯುದ್ಧದಿಂದ ಅಮೆರಿಕ GDP ಮೇಲೆ -0.3% ಪ್ರಭಾವ ಇರಲಿದೆ ಅಂತೆ. ಈ ವರ್ಷವೇ ಆರ್ಥಿಕ ಹಿಂಜರಿತ ಉಂಟಾಗಬಹುದು ಅಂತ JP Morgan ಅಂದಾಜಿಸಿದೆ. ಅಂದಹಾಗೆ ಟ್ರಂಪ್ ಪ್ರಕಟಿಸಿದ ಟಾರಿಫ್ ಇಂದಿನಿಂದ ಜಾರಿ ಆಗ್ತಾ ಇದೆ. ಭಾರತ ಸೇರಿ ಹಲವು ದೇಶಗಳ ಮೇಲೆ ಟಾರಿಫ್ನ ಬೇಸ್ಲೈನ್ 10% ಜಾರಿ ಆಗುತ್ತೆ. ಉಳಿದ ಟಾರಿಫ್ ಏಪ್ರಿಲ್ 10ರಿಂದ ಜಾರಿ ಆಗುತ್ತೆ. ಈ ಬೆನ್ನಲ್ಲೇ ಟಾಟಾ ಮೋಟಾರ್ಸ್ ಲಕ್ಸುರಿ ಕಾರು ತಯಾರಿಕಾ ಸಂಸ್ಥೆ ಜಾಗ್ವಾರ್ ಲ್ಯಾಂಡ್ ರೋವರ್ ಮತ್ತು ಬ್ರಿಟನ್ನಲ್ಲಿ ತಯಾರಾದಂಥ ಕಾರುಗಳನ್ನು ಅಮೆರಿಕಾಗೆ ರಫ್ತು ಮಾಡೋದನ್ನು ತಾತ್ಕಾಲಿಕವಾಗಿ ನಿಲ್ಲಿಸಿದೆ. ಇನ್ನು ರನ್ಯಾರಾವ್ ಪ್ರಕರಣ ತನಿಖೆ ನಡೆಸಿದ ACS ಗೌರವ್ ಗುಪ್ತಾ ಸಮಿತಿ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಿದೆ. IAS, IPS, IFS ಪ್ರೋಟೋಕಾಲ್ ವಿಚಾರದಲ್ಲಿ ಹೊಸ ನಿಯಮ ಮಾಡುವಂತೆ ಶಿಫಾರಸನ್ನು ಮಾಡಿದೆ. ಅದರ ಪ್ರಕಾರ ಇನ್ನು ಮುಂದೆ ಬೇಕಾಬಿಟ್ಟಿಯಾಗಿ ಎಲ್ಲ ಕಡೆಗೂ ಕೂಡ ಸವಲತ್ತು ಉಪಯೋಗಿಸುವಂತಿಲ್ವಂತೆ. ಇನ್ನು ಪ್ರೋಟೋಕಾಲ್ ದುರ್ಬಳಕೆ ಕುರಿತ ವಿಚಾರಣೆ ವೇಳೆ ಎಲ್ಲ ಪ್ರಶ್ನೆಗಳು ನನಗೆ ಏನೂ ಗೊತ್ತಿಲ್ಲ, ಐ ಡೋಂಟ್ ನೋ ಅಂತ ಹಿರಿಯ IPS ಅಧಿಕಾರಿ ರಾಮಚಂದ್ರ ಉತ್ತರ ಕೊಟ್ಟಿರೋದು ಬಹಿರಂಗವಾಗಿದೆ ಈಗ. ಇನ್ನು ಕೋವಿಡ್ ಹಗರಣದ ತನಿಖೆ ಜಸ್ಟಿಸ್ ಕುನ್ನಾ ಆಯೋಗ ಸರ್ಕಾರಕ್ಕೆ 2ನೇ ಮಧ್ಯಂತರ ವರದಿಯನ್ನು ಸಲ್ಲಿಸಿದೆ. ಈ ಮಧ್ಯೆ ಬೋವಿ ನಿಗಮ ಹಗರಣದ ತನಿಖೆ ನಡೆಸಿರುವಂಥ ಇಡಿ ನಿಗಮದ ಜನರಲ್ ಮ್ಯಾನೇಜರ್ ನಾಗರಾಜಪುರನ್ನ ಬಂಧಿಸಿದೆ. ಕೋವಿಡ್ ಹಗರಣದ ಏನಾದರೂ ಸೀಸನ್ ಇಟ್ಟಿದ್ದಾರೆ, ಎಪಿಸೋಡ್ 1, ಎಪಿಸೋಡ್ 2, ಎಪಿಸೋಡ್ 3 ಅಂತ ಹೇಳಿ. ಈಗ 1ನೇದಾಗಿದೆ ಅಂತೆ, 2024 ಆಗಸ್ಟಲ್ಲಿ ಕೊಟ್ಟರು. ಈಗ 2ನೇದ್ದು ಮಧ್ಯಂತರ ವರದಿ ಅಂತ. ಇನ್ನು ಫೈನಲ್ ವರದಿ ಯಾವಾಗ? ಇನ್ನೂ ಏನಾದರೂ ಸೀಸನ್ ವೈಸ್ ಇದೆಯಾ? ಇದೊಂದು ಸಮಿತಿ ಮಾಡಿದ್ದಾರೆ, ಅವರೊಂದು ಇದನ್ನು ಕೊಡ್ತಾರಂತೆ ಮಧ್ಯಂತರ ವರದಿ. ಏನು ಮಾಡಬೇಕು ಅದನ್ನು? ಅಷ್ಟೇನಾ? ಮಾಡಿ. CM ಚಿನ್ನದ ಪದಕ ಪಡೆದ ಮಂಗಳೂರು ಮಹಿಳಾ ಠಾಣೆಯ ಇನ್ಸ್ಪೆಕ್ಟರ್ ಬಾಲಕೃಷ್ಣ ವಿರುದ್ಧ ಪ್ರಕರಣ ಮುಚ್ಚಿ ಹಾಕಲು 3 ಲಕ್ಷ ರೂಪಾಯಿ ಲಂಚ ಪಡೆದ ಆರೋಪ ಕೇಳಿಬಂದಿದೆ. ಲಂಚದ ಜೊತೆಗೆ 50 ಗ್ರಾಂ ಚಿನ್ನಾಭರಣ ಗುಳುಂ ಮಾಡಿದ್ದಾರೆ ಅಂತಿದ್ದಾರೆ. ಈ ಬಗ್ಗೆ ಹಣ ಚಿನ್ನಾಭರಣ ಕಳ್ಕೊಂಡವರು ACPಗೆ ದೂರು ಕೊಟ್ಟಿದ್ದಾರೆ. ಇತ್ತ ಚಿಕ್ಕಬಳ್ಳಾಪುರ ನಗರದ ಕೃಷಿ ಜಂಟಿ ನಿರ್ದೇಶಕರ ಕಚೇರಿ ಮೇಲೆ ಲೋಕಾಯುಕ್ತ ದಾಳಿ ನಡೆದಿದೆ. ಈ ವೇಳೆ ಗುತ್ತಿಗೆದಾರನ ಬಳಿ ಕಾಮಗಾರಿಗೆ 50% ಕಮಿಷನ್ ಪಡಿತಾ ಇದ್ದ ಆರೋಪದ ಮೇಲೆ ಬಾಗೇಪಲ್ಲಿ ಕೃಷಿ ಅಧಿಕಾರಿ ಶಂಕರಯ್ಯನನ್ನು ಬಂಧಿಸಿದೆ. ಶಂಕರಯ್ಯ ಬ್ಯಾಗ್ನಲ್ಲಿ 13 ಲಕ್ಷ ರೂಪಾಯಿ ನಗದು ಪತ್ತೆಯಾಗಿದೆ. ಫಸ್ಟ್ ಇಲ್ಲಿಯವರೆಗೂ ಎಷ್ಟು ದಾಳಿ ಮಾಡಿದಿರ, ಎಷ್ಟು ಜನ ಜೈಲಿಗೆ ಕಳಿಸಿದ್ರೆ ಅದನ್ನ ಹೇಳ್ರಿ. ಲೋಕಾಯುಕ್ತರು ಬರೀ ದಾಳಿ ಮಾಡ್ತಾ ಇರ್ತೀರಾ. ಫಸ್ಟ್ ಲೆಕ್ಕ ಕೊಡಿ. ರಾಷ್ಟ್ರೀಯ ಸಾಗರ ದಿನವಾದ ಇವತ್ತು ಕಾರವಾರದ ಕದಂಬ ನೌಕಾನೆಲೆಯಲ್ಲಿ IOS ಸಾಗರ್ ಮಿಷನ್ಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಚಾಲನೆ ಕೊಟ್ಟರು. ಈ ಮಿಷನ್ಗಾಗಿ INS ಸುನೈನಾ ಯುದ್ಧ ನೌಕೆಯನ್ನು ಮೇ ಮೊದಲ ವಾರದವರೆಗೂ ಕೂಡ ಹಿಂದೂ ಮಹಾಸಾಗರದಲ್ಲಿ ನಿಯೋಜಿಸಲಾಗಿದೆ. ಯುದ್ಧ ನೌಕೆಯಲ್ಲಿ ಕೀನ್ಯಾ, ಮಡಗಾಸ್ಕರ್, ಮಾಲ್ಡೀವ್ಸ್, ಮಾರಿಷಸ್,
ಮೊಜಾಂಬಿಕ್, ಶ್ರೀಲಂಕಾ, ದಕ್ಷಿಣ ಆಫ್ರಿಕಾ ಸೇರಿ 9 ದೇಶಗಳ 44 ಸಿಬ್ಬಂದಿ ಇದ್ದಾರೆ. ಒನ್ ಓಷಿಯನ್ ಒನ್ ಮಿಷನ್ ಹೆಸರಿನಲ್ಲಿ ಭಾರತ ಈ ಹೆಜ್ಜೆಯನ್ನು ಇಟ್ಟಿದೆ. ಇನ್ನು ರಾಮೇಶ್ವರಂನಲ್ಲಿ ನೂತನವಾಗಿ ನಿರ್ಮಿಸಲಾದ ಭಾರತದ ಮೊದಲ ಲಿಫ್ಟ್ ಸೇತುವೆಯಾದಂಥ ಪಂಬನ್ ಬ್ರಿಡ್ಜ್ ಅನ್ನು ನಾಳೆ ಪ್ರಧಾನಿ ಮೋದಿ ಲೋಕಾರ್ಪಣೆ ಮಾಡ್ತಾರೆ. ಇಂದು ಪಂಬನ್ ಬ್ರಿಡ್ಜ್ ವಿಡಿಯೋವನ್ನು ರೈಲ್ವೆ ಇಲಾಖೆ ಹಂಚಿಕೊಂಡಿದೆ. ತುಂಬ ಅದ್ಭುತವಾಗಿದೆ. ಪ್ರಧಾನಿ ಮೋದಿ ನಾಳೆ ರಾಮೇಶ್ವರಂನಲ್ಲಿ ರಾಮನವಮಿಯನ್ನು ಆಚರಿಸ್ತಾರೆ. ನಾಳೆ ಇರೋದು ರಾಮನವಮಿ. ಈ ನಡುವೆ ಕೊಲಂಬೋದಲ್ಲಿ ಪ್ರಧಾನಿ ಮೋದಿಗೆ ಶ್ರೀಲಂಕಾದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಮಿತ್ರ ವಿಭೂಷಣ ನೀಡಿ ಗೌರವಿಸಲಾಗಿದೆ. ಹಣದ ಕಂತೆ ಪತ್ತೆ ವಿವಾದದಲ್ಲಿ ಸಿಲುಕಿರುವಂಥ ನ್ಯಾಯಮೂರ್ತಿ ಯಶವಂತ್ ವರ್ಮಾ ಇವತ್ತು ಅಲಹಾಬಾದ್ ಹೈಕೋರ್ಟ್ ನ್ಯಾಯಮೂರ್ತಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಅದ್ದೂರಿ ಕಾರ್ಯಕ್ರಮದಲ್ಲಿ ಖಾಸಗಿಯಾಗಿ ಚೇಂಬರ್ನಲ್ಲಿ ಪ್ರತಿಜ್ಞಾ ವಿಧಿಯನ್ನು ಸ್ವೀಕರಿಸಿದರು. ಅವರಿಗೆ ಈಗ ಸದ್ಯಕ್ಕೆ ಯಾವುದೇ ಜವಾಬ್ದಾರಿಯನ್ನು ನೀಡಿಲ್ಲ. ಸೇವ್ ಬಂಡೀಪುರ್ ಅಭಿಯಾನ ತೀವ್ರಗೊಳ್ಳುತ್ತಾ ಇದೆ. ನಾಳೆ ಗುಂಡ್ಲುಪೇಟೆಯಲ್ಲಿ ಪರಿಸರವಾದಿಗಳು ನಮ್ಮ ನಡಿಗೆ ಬಂಡೀಪುರದೆಡೆಗೆ ಹೆಸರಿನಲ್ಲಿ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದಾರೆ. ಇದರ ನಡುವೆ ಬಂಡೀಪುರದಲ್ಲಿ ರಾತ್ರಿ ವಾಹನ ಸಂಚಾರ ನಿಷೇಧದಲ್ಲಿ ಕೊಂಚ ಸಡಿಲಿಕೆ ನೀಡಬೇಕು ಅಂತ 15 ಗ್ರಾಮಗಳೇನಿದ್ದಾವೆ ಅರಣ್ಯದೊಳಗೆ ಅವರು ಕೇಳ್ಕೊಂಡಿದ್ದಾರೆ. ಅವ್ರು ಏನು ಬೇಡಿಕೆ ಅಂದರೆ 9 ಗಂಟೆವರೆಗೂ ನಿಷೇಧ ಇತ್ತು, ಅದರ ನಂತರ 10ರವರೆಗೂ ಕೂಡ ಅದಕ್ಕೆ ಅವಕಾಶ ಮಾಡಿಕೊಡಿ ಓಡಾಡೋದಕ್ಕೆ ಅಂತ ಕೇಳಿದ್ದಾರೆ. ರಾಜ್ಯದ ವಿವಿಧೆಡೆ ಅವಾಂತರ ಮುಂದುವರೆದಿದೆ. ಹಾಸನ, ಚಿಕ್ಕಮಗಳೂರು, ಗದಗನಲ್ಲಿ ಭಾರೀ ಮಳೆಯಾಗಿದೆ. ಮಳೆಗಾಳಿಗೆ ಹೊಸಪೇಟೆ ಹೊರವಲಯದಲ್ಲಿ ಮಂಗಳಮುಖಿಯ 37 ಗುಡಿಸಲುಗಳು ನೆಲಸಮವಾಗಿದೆ. ಮಂಗಳಮುಖಿಯರದ್ದು. ಗುಂಡ್ಲುಪೇಟೆಯ ಅಣ್ಣೂರು ಕೆರೆಯಲ್ಲಿ ಮನೆಗಳಿಗೆ ನೀರು ನುಗ್ಗಿ ಆಹಾರ ವಸ್ತುಗಳು ಹಾಳಾಗಿವೆ. ಚಿಕ್ಕಬೇಗೂರಿನಲ್ಲಿ ಮನೆಗೋಡೆ ಕುಸಿದು ಒಬ್ಬರು ಗಾಯಗೊಂಡಿದ್ದಾರೆ. ರಾಜ್ಯದಲ್ಲಿ ಇನ್ನೂ 4 ದಿನ ಮಳೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಉತ್ತರ ಭಾರತಕ್ಕೆ ಬಿಸಿಗಾಳಿಯ ಹೊಡೆತ ತಾಕಲಿದೆ. ಏಪ್ರಿಲ್ 10ರ ವೇಳೆಗೆ 42 ಡಿಗ್ರಿ ಅಂತಿದ್ದಾರೆ. ಇನ್ನು ಶಿವಮೊಗ್ಗ ಈದ್ಗಾ ಮೈದಾನ ಉಳಿಸಿ ಅಂತ ಆಗ್ರಹಿಸಿ ಪ್ರತಿಭಟನೆ ನಡೆದಿದೆ. ಈ ವೇಳೆ ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ಮತ್ತು ಎಸ್ಪಿ ಮಿಥುನ್ ನಡುವೆ ಒಂದಿಷ್ಟು ಜಟಾಪಟಿ ಕೂಡ ನಡೆದಿದೆ. ಉಡುಪಿಯ ಕ್ರೈಸ್ತ ಯುವತಿಯ ಲವ್ ಜಿಹಾದ್ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ತಾನು ಸ್ವಯಂ ಇಚ್ಛೆಯಿಂದ ಅಕ್ರಮ್ ಜೊತೆಗೆ ತೆರಳಿರೋದಾಗಿ ಹೈಕೋರ್ಟ್ನಲ್ಲಿ ಜೀನಾ ಮೆರಿಲ್ ಒಪ್ಪಿಕೊಂಡಿದ್ದಾರೆ. ಇನ್ನು ಜನಸಂಖ್ಯೆ ಕುಸಿತದ ಬಗ್ಗೆ ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ತೀವ್ರ ಕಳವಳ ವ್ಯಕ್ತಪಡಿಸಿದ್ದಾರೆ. ಇಬ್ಬರಿಗಿಂತ ಹೆಚ್ಚು ಮಕ್ಕಳನ್ನು ಹೆರದಿದ್ರೆ 2035ರ ಹೊತ್ತಿಗೆ ನಿಮ್ಮ ಊರುಗಳಲ್ಲಿ ಮಕ್ಕಳಿರಲ್ಲ, ಬರೀ ಮುದುಕರೇ ತುಂಬಿರ್ತಾರೆ, ನಂತರ ಊರುಗಳೇ ಮಾಯವಾಗುತ್ತೆ ಅಂತ ಅವರ ಎಚ್ಚರಿಕೆ. ಇನ್ನು ಪಶ್ಚಿಮ ಬಂಗಾಳದ ಮುರ್ಷಿದಾಬಾದ್ನಲ್ಲಿ ವಿಚಿತ್ರ ವಾಹನವೊಂದು ಎಲ್ಲರ ಗಮನ ಸೆಳೀತಾ ಇದೆ. ನವಾಬ್ ಎಂಬ ವ್ಯಕ್ತಿ ತಮ್ಮ ಕಾರನ್ನು ಮಂಚದಿಂದ ಮಾರ್ಪಾಡು ಮಾಡಿ ರಸ್ತೆಯಲ್ಲಿ ಓಡಿಸಿದ್ದಾನೆ. ಹಬ್ಬಬ್ಬಬ್ಬ. ಆದರೆ ಇದು ನಿಯಮಗಳಿಗೆ ವಿರುದ್ಧವಾಗಿರೋ ಕಾರಣ ನವಾಬ್ ಈಗ ಸಂಕಷ್ಟಕ್ಕೆ ಸಿಲುಕಿದ್ದಾನೆ. 100% ಡೌಟೇ ಇಲ್ಲ.